ನಮಸ್ಕಾರ ಪ್ರೇಕ್ಷಕರೇ, ನಮ್ಮ ಚಾನಲ್ಗೆ ಸ್ವಾಗತ. 2024-25ನೇ ಸಾಲಿನ ಯಲಬುರ್ಗಾ ಮತ್ತು ಕೂಕನೂರು ತಾಲೂಕಿನ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ಪೂರ್ವ ಮತ್ತು ಮೆಟ್ರಿಕ್ ನಂತರ PUC ಮತ್ತು PUC ಸಮಾಂತರ ಕೋರ್ಸ್ಗಳ ವಿದ್ಯಾರ್ಥಿಗಳಿಗೆ ಬಾಲಕ ಬಾಲಕಿಯರ ವಿದ್ಯಾರ್ಥಿ ನಿಲಯಗಳಲ್ಲಿ ತೆರವಾದ ಸ್ಥಾನಗಳಿಗೆ ಪ್ರವೇಶ ಕೋರಿ ಆನ್ಲೈನ್ ಅರ್ಜಿ ಮೂಲಕ ಆಹ್ವಾನಿಸಲಾಗಿದೆ. ನೋಡ್ರಿ, ಇದು ಯಲಬುರ್ಗಿ ಮತ್ತು ಕೊಕನೂರದಲ್ಲಿ ಏನೋ ಒಂದು ಸೀಟ್ ಉಳಿದಿದ್ದಾವೆ. ಮೆಟ್ರಿಕ್ ಪೂರ್ವ ಅಂತಂದರೆ 10th ತನಕ, ಓಕೆ, 6ನೇ ತರಗತಿಯಿಂದ 10th ತನಕ ಏನು ವಿದ್ಯಾರ್ಥಿಗಳಿದ್ದಾರೆ ಅವರುಗಳಿಗೆ, ಮತ್ತು 10th ಮೇಲೆ ಯಾರಿದ್ದಾರೆ ಅಂಥ ವಿದ್ಯಾರ್ಥಿಗಳಿಗೆ ಈ ಒಂದು ಅಪ್ಲಿಕೇಶನ್ಸ್ಗಳನ್ನು ಆನ್ಲೈನ್ ಮೂಲಕ ಕರೆಯಲಾಗಿದೆ ಆ ಒಂದು ತಾಲೂಕಿನಲ್ಲಿರುವಂಥ ಹಾಸ್ಟೆಲ್ಗಳಿಗೆ. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ತೆಳಗೆ ಕೊಟ್ಟಿರುವಂಥ ವಸತಿ ನಿಲಯಗಳಲ್ಲಿ ವಿದ್ಯಾರ್ಥಿಗಳು SSLC ಆದ ಮೇಲೆ ಮತ್ತು SSLCಗಿಂತ ಮೊದಲು ಇರುವಂತಹ ವಿದ್ಯಾರ್ಥಿಗಳಿಗೆ ಈ ಒಂದು ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಅರ್ಜಿಯನ್ನು ಈ ಕೆಳಕಂಡಂಥ ಒಂದು ಮೆಟ್ರಿಕ್ ಪೂರ್ವ ವಸತಿ ಶಾಲೆಗಳಲ್ಲಿ ನೀವು ಅಪ್ಲಿಕೇಶನ್ ಹಾಕ್ಬೋದು. ಸೊ ಯಲಬುರ್ಗಿಯಲ್ಲಿ ಸುಮಾರು ಏನಿದಾವೆ ಅಂತಂದರೆ ಹಾಸ್ಟೆಲ್ಸ್ಗಳು ಇದ್ದಾವೆ. ಅಲ್ಲಿ ಮೆಟ್ರಿಕ್ ಪೂರ್ವ ಅಂತಂದರೆ 6 to 10 ತನಕ ವಿದ್ಯಾರ್ಥಿಗಳಿಗೆ ಈ ಒಂದು 10 ವಸತಿ ಶಾಲೆಗಳಲ್ಲಿ ವೇಕೆನ್ಸಿಗಳು ಖಾಲಿ ಇದ್ದಾವೆ. ಓಕೆ, ಅದಾದಮೇಲೆ ಮೆಟ್ರಿಕ್ ನಂತರ ನಿಲಯಗಳಲ್ಲಿ ಒಂದು 3 ಇದರಲ್ಲಿ ಹಾಸ್ಟೆಲ್ಗಳಲ್ಲಿ ಖಾಲಿ ಇದ್ದಾವೆ SSLC ನಂತರ. ಸೊ ಈ ಒಂದು ಅಪ್ಲಿಕೇಶನ್ಸ್ ಹಾಕಬೇಕಂತಂದ್ರೆ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೇನೆ, ಅಲ್ಲಿ ಅದಕ್ಕೆ ಹೋಗಿ ನೀವು ಅಪ್ಲಿಕೇಶನನ್ನು ಹಾಕ್ಬೋದು. ಮತ್ತು ಕೊನೆಯದಾಗಿ ಲಾಸ್ಟಿಗೆ ನಾನು ತೋರಿಸ್ತೀನಿ ಯಾವ ವೆಬ್ಸೈಟ್ಗೆ ಹೋಗ್ಬೇಕಂತ. ಸೊ ಇಲ್ಲಿ ಕೊನೆಯ ದಿನಾಂಕ ಏನಿರುತ್ತೆ ಅಂದರೆ ಮೆಟ್ರಿಕ್ ಪೂರ್ವ ಮೆಟ್ರಿಕ್ದಲ್ಲಿ ಅಂದರೆ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿಗಳಿಗೆ 10ನೇ ತಾರೀಕಿಗೆ ನೆಕ್ಸ್ಟ್ ಮಂತ್ ಇರುತ್ತೆ. ಆಮೇಲೆ ಮೆಟ್ರಿಕ್ ನಂತರ ವಿದ್ಯಾರ್ಥಿಗಳಿಗೆ 20ನೇ ತಾರೀಕು ತನಕ ಇರುತ್ತೆ. ಸೊ ಅಪ್ಲಿಕೇಶನ್ ಹಾಕಲಿಕ್ಕೆ ಆನ್ಲೈನ್ ಅಂದರೆ ಹೋಗಿ ನೀವು ಆಯಾ ಸಂಬಂಧಪಟ್ಟಂತಹ ಕಾರ್ಯಾಲಯಕ್ಕೆ ಹೋಗಿ ಕೊಡಬೇಕಂತಂದರೆ ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕು. ಆಮೇಲೆ ಕಾಸ್ಟ್ ಸರ್ಟಿಫಿಕೇಟು, ಜಾತಿ ಪ್ರಮಾಣ ಪತ್ರ ಬೇಕು, ಹಾಗೂ ಹಿಂದಿನ ವರ್ಷದ ಅಂಕಪಟ್ಟಿ ಇರಬೇಕು, ವಿದ್ಯಾರ್ಥಿಗಳು ಮತ್ತು ಪಾಲಕರ ಆಧಾರ್ ಕಾರ್ಡ್ ಇರಬೇಕು, ಶಾಲಾ ದೃಢೀಕರಣ ಪ್ರತಿ ಇರಬೇಕು, ಮತ್ತು ಕಾಲೇಜಿನಲ್ಲಿ ಭರಿಸಿದ ಶುಲ್ಕ ರಸೀದಿ ಇರಬೇಕು, ಆಮೇಲೆ ಬ್ಯಾಂಕ್ ಖಾತೆಯ ಪ್ರತಿ ಇರಬೇಕು. ಇಷ್ಟು ಪ್ರತಿಗಳನ್ನು ತಗೊಂಡು ನೀವು ಹೋಗಿ ಸಂಬಂಧಪಟ್ಟಂತಹ ಒಂದು ಇದಕ್ಕೆ ಕಾರ್ಯಾಲಯಕ್ಕೆ ಹೋಗಿ ನೀವು ಕೊಡಬೇಕಾಗುತ್ತೆ. ಆ ಒಂದು ಯಲಬುರ್ಗಾ ಮತ್ತು ಕೂಕನೂರು ತಾಲೂಕಲ್ಲಿರುವಂತಹ ಒಂದು ಯಾವುದು ಕಾರ್ಯಾಲಯ ಇರುತ್ತಲ್ಲ, ಸೊ ಸಮಾಜ ಕಲ್ಯಾಣ ಇಲಾಖೆನೋ ಅಥವಾ ಇದಕ್ಕೆ ಅಲ್ಪಸಂಖ್ಯಾತರ ಇಲಾಖೆ, ಅಲ್ಲಿ ಹೋಗಿ ನೀವು ಇದನ್ನು ಡಾಕ್ಯುಮೆಂಟ್ಗಳನ್ನು ಕೊಡಬೇಕಾಗುತ್ತೆ. ಸೊ ವೆಬ್ಸೈಟ್ ಹೇಳ್ತೀನಿ. ಸೊ ಈ ಒಂದು ವೆಬ್ಸೈಟ್ ಇರುತ್ತೆ ನಿಮಗೆ. ಈ ಒಂದು ವೆಬ್ಸೈಟ್ ಮುಖಾಂತರ ನೀವು ಹೋಗಿ ಅಪ್ಲಿಕೇಶನ್ಸನ್ನು ಹಾಕಬೇಕು. ಇದರಲ್ಲಿ ನಾನು ಡಿಸ್ಕ್ರಿಪ್ಷನ್ದಲ್ಲಿ ಈ ನಂಬರ್ ಕೊಟ್ಟಿರ್ತೇನೆ. ಡಿಸ್ಕ್ರಿಪ್ಷನ್ದಲ್ಲಿ ಈ ಒಂದು ವೆಬ್ಸೈಟನ್ನು ಕೊಟ್ಟಿರ್ತೇನೆ, ಲಿಂಕನ್ನು ಹೋಗಿ ಡೈರೆಕ್ಟ್ ಕ್ಲಿಕ್ ಮಾಡ್ಬೋದು.